ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಜಿಲ್ಲಾಧಿಕಾರಿ ಜಿ ಪ್ರಭು ಅವರೊಂದಿಗೆ ಅಭಿವೃದ್ಧಿ ಕಾಮಗಾರಿಯ ಪರಿಶೀಲನೆ. ಚಿಂತಾಮಣಿ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಜಿಲ್ಲಾಧಿಕಾರಿ ಜಿ ಪ್ರಭು ಅವರೊಂದಿಗೆ ಸೋಮವಾರ ನಗರದ ಆಜಾದ್ ಚೌಕದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಯ ಪರಿಶೀಲನೆ ನಡೆಸಿದರು. ನಗರದ ಜನರ ಉಪಯೋಗಕ್ಕಾಗಿ ದೂರದೃಷ್ಟಿಯಿಂದ ನಗರದ ಎಂಜಿ ರಸ್ತೆಯಿಂದ ರೈಲ್ವೆ ನಿಲ್ದಾಣಕ್ಕೆ ರಸ್ತೆಯನ್ನು ವಿಸ್ತರಣೆ ಮಾಡುವುದು, ಬಂಬು ಬಜಾರ್ ರಸ್ತೆ, ರಾಮಕುಂಟೆಯಿಂದ ಬರುವ ರಸ್ತೆಗಳ ಪರಿಶೀಲನೆ ನಡೆಸಿ ಅಗಲೀಕರಣಕ್ಕಾಗಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ವರದಿ ಸಲ್ಲಿಸಲು ಸೂಚಿಸಿದರು. ರೈಲ್ವೆ ನಿಲ್ದಾಣಕ್ಕೆ ಸಂಚರಿಸುವ ಜನರು ಸಂಖ್ಯೆ ಹೆಚ್ಚಾಗಿದೆ. ಭವಿಷ್ಯದಲ್ಲಿ ರೈಲುಗಳ ಓಡಾಟದ ಸಂಖ್ಯೆ ಹೆಚ್ಚಾಗುತ್ತದೆ. ಗೂಡ್ಸ್ ರೈಲುಗಳು ಸಂಚರಿಸಲಿವೆ. ಆದರೆ ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಬರಲು ರಸ್ತೆ ತುಂಬಾ ಕಿರಿದಾಗಿದೆ. 12-13 ವರ್ಷಗಳ ಹಿಂದೆಯೇ ನಾನು ರೈಲ್ವೆ ನಿಲ್ದಾಣಕ್ಕೆ ನೇರವಾದ ರಸ್ತೆಯ ಚಿಂತನೆ ಮಾಡಿದ್ದೆ. ಅಂದಿನ ಜಿಲ್ಲಾಧಿಕಾರಿ ಎನ್ ಮಂಜುಳಾ ಅವರನ್ನು ಕರೆದುಕೊಂಡು ಬಂದು ವೀಕ್ಷಣೆ ಮಾಡಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಮನವಿ ಮಾಡಿದ್ದೆ ಎಂದು ಹೇಳಿದರು. ಯೋಜನೆ ಕಾರ್ಯರೂಪಕ್ಕೆ ಬರದೆ ಕಳೆದ 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಈಗ ನಗರೋತ್ಥಾನ ಯೋಜನೆಯಲ್ಲಿ ಅನುದಾನವನ್ನು ನೀಡಲಾಗಿದೆ. ಪರ್ಯಾಯ ರಸ್ತೆಯನ್ನು ಮಾಡಲು ಈ ಭಾಗದ ರೈತರೊಂದಿಗೂ ಚರ್ಚೆ ಮಾಡಲಾಗಿದೆ. ಅವರು ಸಹ ಸಮ್ಮತಿಸಿದ್ದಾರೆ. ಈ ಭಾಗದಲ್ಲಿ ರೈತರಿಗೂ ಸೂಕ್ತ ರಸ್ತೆ ವ್ಯವಸ್ಥೆಯಿಲ್ಲ. ರಸ್ತೆಯಾದರೆ ಹೆಚ್ಚು ಅಭಿವೃದ್ಧಿಯಾಗಿ ಅವರ ಜಮೀನುಗಳ ಬೆಲೆಯೂ ಜಾಸ್ತಿಯಾಗಲಿದೆ ಎಂದರು. ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ಚರ್ಚೆ ನಡೆಸಿ ವರದಿಯನ್ನು ತಯಾರಿಸಿದ ನಂತರ ಸಾರ್ವಜನಿಕರ ಗಮನಕ್ಕೂ ತರಲಾಗುವುದು. ನಗರದಿಂದ ರೈಲ್ವೆ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಉತ್ತಮ ರಸ್ತೆ ನಿರ್ಮಾಣಕ್ಕಾಗಿ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಜಿಲ್ಲಾಧಿಕಾರಿ ಜಿ. ಪ್ರಭು, ತಹಶೀಲ್ದಾರ್ ಸುದರ್ಶನ ಯಾದವ್, ಪೌರಾಯುಕ್ತ ಜಿ. ಎನ್. ಚಲಪತಿ ಮತ್ತಿತರ ಅಧಿಕಾರಿಗಳು, ಇಂಜಿನಿಯರ್ಗಳು ಉಪಸ್ಥಿತರಿದ್ದರು.
ನಮ್ಮದೇ ಶಾಪ್ ರೋಡ್ ಕಡೆ ಆಗಿತ್ತು. ನಾನು ಅದನ್ನು ಅಟ್ಲೀಸ್ಟ್ ಅದಿಲ್ಲಾದ್ರೂ ಹಿಂಗಿದೆ ರೋಡು. ಇವಾಗ ಇಲ್ಲೊಂದು ರೋಡ್ ಇದೆ, ಈಗ ಅಲ್ಲಿ ಡಬಲ್ ರೋಡ್ ಬರ್ತದೆ. ಈಗ ನಮ್ಮದು ಗಲ್ಟಿರೋ ಹಿಂಗೆ ಬಂದು ಹಿಂಗೆ ಸೀದಾ ಸ್ಟ್ರೈಟ್ ತೊಗೊಂಡೋಗಿ ಹಿಂಗೆ ಲೆಫ್ಟ್ಗೆ ರೈಲ್ವೆ ಸ್ಟೇಷನ್ ಮಾಡಬೇಕು ಅಂತ ನಾನು ಮಾಡಿದ್ದೀನಿ. ದಾರಿ ಬಿಡಪ್ಪ ಹೋಗಿ ಯಾರಪ್ಪ ಮಾಡ್ತೀವಿ ಅವಾಗ ಹಿಂದೆ ಕಡೆ ನಾವು ಹೋಗ್ತಾ ಇದ್ದೀವಿ. ಹಾಂ ಸೀದಾ ಅದೇ ಇದೆ ಬಿಲ್ಡಿಂಗು ಏನಿಲ್ಲ ಮಲ್ಕೊಳ್ಳಿ ಎಲ್ಲ ನೀವು ಕೂಡ ಇಲ್ಲೇ ನಾವು 10,000 ಯಾವುದು ಸಿಕ್ಕಿಲ್ಲ ಅವ್ರಿಗೆ. ಇದು ಸಿಂಗಲ್ ಬರ್ತದೆ, ಡಬಲ್ ರೋಡ್ ಅದಕ್ಕೆ ಅದು ಮೇನ್ ರೋಡ್ ಹಿಂಗೆ ಬಂತು. ಹಿಂಗೆ ಹಿಂಗಿದೆ, ಇಲ್ಲಿ ಸ್ವಲ್ಪ ನ್ಯಾರೋ ಇದೆ. ನಾವು ಬಿಟ್ಟಿದ್ದೀವಿ ಸ್ವಲ್ಪ ಈ ಕಡೆ ಪಕ್ಕದ ಬಿಡಬೇಕು. ಅವ್ರು 4 ಕಡೆ ಬಿಟ್ಟರೆ ಅವರೇನೋ ಕಾಲಮ್ ಸ್ಟ್ರಕ್ಚರ್ ಹಾಕೊಂಡು ಕೂತಾರೆ. ಅವ್ರು ಬಿಟ್ಟರೆ ಅಲ್ಲಿ ಎಲ್ಲೂ ಕಟ್ಟಿಬಿಟ್ಟಾಗುತ್ತೆ. ಬಟ್ 26 ಇದೆ ಕ್ಲಿಯರೆನ್ಸ್. ಬರ್ತಾ ಬರ್ತಾ 40 ಅಡಿ 50 ಅಡಿ ಇದೆ. 50 ಅಡಿ ರೋಡ್ ಇದೆ. ಅದೆಲ್ಲ ಬೇಕಾದ್ರೆ ಮಾಡೋಣ ಆಗಿಟ್ಕೊಳ್ಳೋಣ. ರೈಟ್ ಆಗಿ ಮತ್ತು ಇದೇ ಈ ಪರ್ಸನ್ ನಾವು ಇಲ್ಲಿ ಮಾತಾಡ್ತೀವಿ. ರಿಪೇರ್ಸ್ ಇದು ಬಸ್ಸಿಗೆ ಮಾಡಿದ್ವಿ 2 ಬೇಸ್ 4 ಬಸ್ಸು ಇಲ್ಲಿ ಬಸ್ ರಿಪೇರ್ ಮಾಡಿದ್ವಿ. ಆಮೇಲೆ ಇದೆಲ್ಲ ಪಾರ್ಕಿಂಗ್ ಇದೆ, ಎಲ್ಲ ಪಾರ್ಕಿಂಗು. ಇದು ಪಾರ್ಕ್ ಇದು ಈಗ ಅವ್ರು ಅಂಗನವಾಡಿ ಕಟ್ಟಿದಾರಲ್ಲ, ಎತ್ಕೊಂಡ್ಬಂದು ಇಲ್ಲಿ ಕಟ್ಟಿದ್ದಾರೆ. ಈಗ ಎತ್ತಿ ಇಲ್ಲಿಗೆ ಹಾಕಬೇಕು. ಈ ರೋಡ್ ಬೆಂಡ್ ಇರೋದನ್ನ ಸ್ಟ್ರೈಟ್ ಮಾಡ್ಕೋಬೇಕು. ಈ ರೋಡ್ ಸ್ಟ್ರೈಟ್ ಮಾಡ್ಕೊಂಬಿಟ್ಟು ಅಂಗನವಾಡಿನ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ನಾವು ಹೇಳಿದ್ವಿ ಎತ್ತಿರಕ್ಕಾಗತ್ತ ಇಲ್ಲಿಂದ ಎತ್ತಿ ಅದು ಫುಲ್ ಕಾಂಕ್ರೀಟ್ ಅಲ್ಲ, ಫುಲ್ ಕಾಂಕ್ರೀಟ್. ರೋಡ್ ಗಡ್ಡ ಬರುತ್ತೆ, ರೋಡ್ ಗಡ್ಡ ಬರುತ್ತೆ. ಈ ರೋಡ್ಗೆ ಇಲ್ಲಿ ರೋಡ್ ಅಡ್ಡ ಇದೆ. ಯಾರು ನೋಡಿ ಈ ಇಂಜಿನಿಯರ್ ಕಟ್ಕೊಂಡು ನಾವೇನು ಮಾಡೋದು? ಅವ್ನ ಮೇಲೆ ಹೇಳ್ತಾನೆ, ನಾವು ಇವ್ನ ಮೇಲೆ ಹೇಳ್ತಾನೆ. ಏನು ಮಾಡೋದು ನಾವು? ಅದನ್ನು ನಾನು ಎತ್ತಿ ಅದಕ್ಕೆ ಇಲ್ಲಿ ಪ್ಲ್ಯಾನ್ ಮಾಡಿಸ್ತೇನೆ. ಇಲ್ಲಿ ಪ್ಲ್ಯಾನ್ ಮಾಡಿ ಇಲ್ಲಿ ಶಿಫ್ಟ್ ಮಾಡ್ಬೋಣ. ಇಲ್ಲಿ ಸ್ಕೀಮ್ ಇದೆ. ಇದು ಈ ಪಾರ್ಕಿಂಗ್ 1-2 ಹೋದ್ರೂ ಪರವಾಗಿಲ್ಲ. ಈ ಮಕ್ಕಳಿಗೆ ಅಕಸ್ಮಾತ್ ಇಲ್ಲೊಂದು ಏರಿಯಾ ಇದೆ, ಇಲ್ಲೊಂದು ಏರಿಯಾ ಇದೆ. ಅಟ್ಲೀಸ್ಟ್ ಇಲ್ಲಿಂದ ಇಲ್ಲಿ ಈಸಿ ಆಗುತ್ತೆ ಮಕ್ಕಳಿಗೆ. ಈ ಟ್ರಾಫಿಕ್ ಮೂವ್ಮೆಂಟು ಇಲ್ಲೆಲ್ಲ ಹೋಗೋದು ಅವಾಯ್ಡ್ ಆಗುತ್ತೆ. ನಾಳೆ ಇಲ್ಲೆಲ್ಲ ವೆಹಿಕಲ್ ಮೂವ್ಮೆಂಟ್ ಇದ್ದರೆ, ನಾಳೆ ಮಕ್ಕಳು ಇಲ್ಲೆಲ್ಲ ಮೂವ್ಮೆಂಟ್ ಇದೆಲ್ಲ ಯಾಕೆ? ಅಟ್ಲೀಸ್ಟ್ ಈ ಮೂಲೆಯಲ್ಲಿ ಇದ್ದರೆ ಇಲ್ಲೇ ಗೇಟ್ ಇಟ್ಕೊಂಡ್ರೆ ಇದು ಎನ್ಕ್ಲೋಸರ್ ಸಪ್ರೇಟ್ ಎನ್ಕ್ಲೋಸ್ ಮಾಡ್ಬೋದು. ಹೇಳಿದ್ರು ಹೋಗಿ ತೋರಿಸಿ ಅಂತ. ಯಾರು ಇಂಟ್ರೆಸ್ಟ್ ತಗೊಂಡಿಲ್ಲ. ಇದು ನಮಗೆಲ್ಲಿ ನಮ್ಮ ಇವರು ಬಂದರೆ ಇಲ್ಲೇ ಎಲ್ಲಿ ಸೈಟ್ ಬರೋಲ್ಲ. ಹೋಗಿ ತೋರಿಸ್ಬಿಟ್ಟು ಎಲ್ಲಿ ಕಾಲಿಗೆ ನೋಡಿಸ್ಬಿಟ್ಟು ತೋರಿಸಿಲ್ಲ. ನಾನು ಯಾವುದೋ ಹಂಗೆ ಮರೆಯಲ್ಲ. ನಾನು ಇವತ್ತೆಲ್ಲ ನಮ್ಗೆ ಗೊತ್ತೇ ಇಲ್ಲ ಅಂತೆಲ್ಲ ಡಿನೈ ಮಾಡ್ತಾಯಿದ್ದಾರೆ. ನಾನು ನಿಮ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಈ ರೋಡ್ ಬೇಕೇ ಬೇಕಲ್ಲ. ಅಲ್ಲ ನಾನು ಹೇಳೋದು ಇಲ್ಲಿ ರೋಡ್ ಇಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಇದು. ಇದು ಮೇನ್ ರೋಡ್ ಡಬಲ್ ರೋಡ್ ಇದೆಯಲ್ಲ, ಅಲ್ಲಿಂದ ಏನು ಕನೆಕ್ಟ್ ಮಾಡಬೇಕು. ಇಲ್ಲಿ ಇದು ಎಂಟ್ರೆನ್ಸ್ ಎಲ್ಲ ಈ ಕಡೆ ಇದೆ. ಅಲೈನ್ಮೆಂಟ್ ಇದು ಅಲೈನ್ಮೆಂಟ್ ಎಲ್ಲ ಈ ಕಡೆ ಇದೆ. ಶೇಪ್ ನೋಡಿ ಇದು ಗೊತ್ತಾಯ್ತು. ಹಿಂಗೆ ಬಂದು ಹಿಂಗೆ ಬರ್ತೀವಿ, ಹಿಂಗೆ ಬರುತ್ತೆ. ಗೊತ್ತಾಯ್ತು. ಇಲ್ಲಿ ಬಂದು ಸ್ಕೀವ್ ಆಗುತ್ತೆ. ಇಲ್ಲಿ ರೋಡ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಇದು ಬರ್ತದೆ. ಗೊತ್ತಾಯ್ತು. ಯೂತ್ ಸರ್ವಿಸಸ್ಗೆ ಅಲ್ಲಿ ಸ್ಟೇಡಿಯಂನ ಯೂತ್ ಸರ್ವಿಸಸ್ ಕೊಟ್ಟು ಇದನ್ನು ನಮ್ಮ ತಂದೆಯವರು ಮುನ್ಸಿಪಾಲ್ಟಿಗೆ ಮಾಡ್ತೀವಿ. ಮಿಡಿ ಮಿನಿಸ್ಟ್ರಿ 93 ಕೊಂಡು ಪ್ರೈವೇಟ್ ಬಸ್ ಸ್ಟ್ಯಾಂಡು, ಟ್ರಕ್ ಟರ್ಮಿನಲ್ಲು, ಆಮೇಲೆ ರಿಪೇರ್ ಬೇ ಅಂತೇಳಿ ಅವಾಗ ಹುಡ್ಕೋಗೆ ಪ್ರಪೋಸಲ್ ಮೂವ್ ಮಾಡಿದ್ವಿ. ನನ್ನ ಹತ್ರ ಎಲ್ಲ ಇದೆ ಕಾಪೀಸ್. ಮುರಳಿಯಣ್ಣ
ದಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಪ್ರಭು ಅವರು ಮತ್ತು ಎಲ್ಲ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಚಿಂತಾಮಣಿಯ ಆಜಾದ್ ಚೌಕ್ ಕಾಮಗಾರಿ ವೀಕ್ಷಣೆ ಮತ್ತು ರೈಲ್ವೆ ನಿಲ್ದಾಣಕ್ಕೆ ಹೋಗುವಂಥ ದೊಡ್ಡಪೇಟೆ ರಸ್ತೆ ಭಾಳ ವಾಹನ ದಟ್ಟಣೆಯ ಕಾರಣದಿಂದ ಭಾಳಷ್ಟು ಸಮಸ್ಯೆ ಆಗ್ತಾಯಿದೆ. ಹಿಂದೆನೂ ಅದನ್ನು ನಾವು ಅಗಲೀಕರಣ ಮಾಡಬೇಕು ಅಂತಕ್ಕಂಥ ಈ ಆಲೋಚನೆ ಇತ್ತು, ಅದರ ಅವಕಾಶ ಆಗಿರಲಿಲ್ಲ. ಈಗ ನಗರೋತ್ಥಾನ ಯೋಜನೆಯಲ್ಲಿ ಅದಕ್ಕೆ ಅನುದಾನವನ್ನು ಹಾಕ್ಸಿದ್ದೀವಿ. ಈಗ ಅದನ್ನು ನಾವು ಈಗ ಮತ್ತೆ ಈಗಾಗಲೇ ಸರ್ವೆ ಮಾಡಿಸಿ ಎಲ್ಲ ಇದೆ, ಅದಕ್ಕೆ ಜಿಲ್ಲಾಧಿಕಾರಿಗಳನ್ನು ವೀಕ್ಷಣೆ ಮಾಡಿಸಿ ಈಗ ಅದಕ್ಕೆ ಯಾವ ರೀತಿ ಅಗಲೀಕರಣ ಮಾಡಬೇಕು, ಏನು ಪ್ರಕ್ರಿಯೆಗಳು ಮಾಡಬೇಕು ಅನ್ನೋದನ್ನು ಅವರು ಖುದ್ದಾಗಿ ನೋಡಲಿ ಅಂತ ಕರ್ಕೊಂಡ್ಬಂದಿದ್ದೀವಿ. ಅದೇ ರೀತಿಯಾಗಿ ಬಂಬು ಬಜಾರ್ ಕಡೆಯಿಂದ ಬರೋ ರಸ್ತೆ ಇರ್ಬೋದು, ಈ ಕಡೆ ಚೇಳೂರು ರಸ್ತೆಯಿಂದ ಬರುವಂಥದ್ದು ಇರ್ಬೋದು, ನಮ್ಮ ರಾಮಕುಂಟೆ ಏನು ಇವತ್ತು ಖಾಸಗಿ ಬಸ್ ನಿಲ್ದಾಣ ಮತ್ತು ಬೇರೆ ಸೌಲಭ್ಯ ನಾವು ಒದಗಿಸ್ತಾ ಇದ್ದೀವಿ. ಇಲ್ಲಿಂದ ನೇರವಾಗಿ ಈ ಕಡೆಯಿಂದ ರೈಲ್ವೆ ಸ್ಟೇಷನ್ಗೆ ರಸ್ತೆ ಮಾಡಬೇಕು ಅಂತ ನಾನು ಹಿಂದೆ 12-13 ವರ್ಷಗಳಿಂದಲೇ ನಾನು ಅಂದೇ ಜಿಲ್ಲಾಧಿಕಾರಿಗಳಾಗಿದ್ದಂಥ ಮಂಜುಳಾ ಅವ್ರನ್ನ ಕೂಡ ನಾನು ಇಲ್ಲಿ ಕರ್ಕೊಂಡ್ಬಂದು ನಾವು ಇಲ್ಲಿಂದ ಎಲ್ಲರಿಗೂ ನಡ್ಕೊಂಡು ಹೋಗಿದ್ದೆ. ಅದರಿಂದ ಈಗ ಅದೆಲ್ಲ ಹಂಗೆ ನೆನಗುದಿಗೆ ಬಿದ್ದಿತ್ತು. ಈಗ ರೈಲ್ವೆ ಸ್ಟೇಷನ್ನು ಇವತ್ತು ಜನಸಂದಣಿ ಜಾಸ್ತಿ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ರೈಲುಗಳ ಓಡಾಟ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಮೇಲೆ ಸರಕು ರೈಲು ಸಂಚಾರನೂ ಪ್ರಾರಂಭ ಆಗುತ್ತೆ. ಇವೆಲ್ಲ ಆಗೋದ್ರಿಂದ ನಾವು ಇಲ್ಲಿ ಭಾರಿ ವಾಹನಗಳ ಓಡಾಟ ಆಗುತ್ತೆ. ಇದಕ್ಕೆಲ್ಲ ಕಿರಿದಾದ ರಸ್ತೆ ಇದ್ದರೆ ಇದು ಆಗೋದಿಲ್ಲ ಅಂತಕ್ಕಂಥ ಕಾರಣದಿಂದ ನಾವು ಇಲ್ಲಿ ಪರ್ಯಾಯವಾಗಿ ರಸ್ತೆ ಮಾಡಬೇಕು ಅಂತಕ್ಕಂಥ ಏನು ಹಿಂದೆ ಚಿಂತನೆ ಇತ್ತು. ಈ ಭಾಗದಲ್ಲಿ ಈಗಾಗಲೇ ಈ ಭಾಗದ ರೈತರ ಹತ್ರ ಕೂಡ ಇದಕ್ಕೆ ಹಿಂದೆ ಎಲ್ಲ ಚರ್ಚೆ ಮಾಡಿದ್ವಿ. ಅವರು ಕೂಡ ಇದನ್ನ ನಮ್ಮ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಅದರಿಂದ ಇದಕ್ಕೊಂದು ಮುಂದುವರಿಸಬೇಕು, ಇದಕ್ಕೆ ಏನು ಯಾವ ರೀತಿ ಇದಕ್ಕೆ ಕ್ರಮ ವಹಿಸಬೇಕು ಅಂತಕ್ಕಂಥದ್ರ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನ ಮುಂದಿನ ದಿನಗಳಲ್ಲಿ ಅವರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಆಮೇಲೆ ಸಾರ್ವಜನಿಕರ ಗಮನಕ್ಕೂ ತರುವಂತದ್ದಾಗುತ್ತೆ. ಒಟ್ಟಾರೆಯಾಗಿ ಇದೆಲ್ಲ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನಾವು ಮುಂದೆ ಈ ಭಾಗ ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ, ಯಾಕಂದ್ರೆ ಇಲ್ಲೆಲ್ಲ ರೈತರ ಜಮೀನು ಇದೆ, ಯಾವುದೇ ರಸ್ತೆ ಸಂಪರ್ಕ ಇಲ್ಲ. ಏನಾದ್ರೂ ಈ ತರ ರಸ್ತೆ ಒಂದಾದಾಗ ಆ ಭೂಮಿಗೂ ಇವತ್ತು ಒಳ್ಳೆ ಬೆಲೆ ಸಿಗುವಂತದ್ದಾಗುತ್ತೆ. ನಾಳೆ ಇಲ್ಲಿ ಈ ಭಾಗದಲ್ಲಿ ಹೆಚ್ಚು ಅಭಿವೃದ್ಧಿ ಆಗುವಂತದ್ದು ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಒಟ್ಟಾರೆಯಾಗಿ ಸಾರ್ವಜನಿಕರ ಉಪಯೋಗಕ್ಕೋಸ್ಕರ ಈ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಈ ಒಂದು ಪ್ರಯತ್ನ ಮಾಡಬೇಕು. ಆ ಕಾರಣಕ್ಕಾಗಿ ಇವತ್ತು ನಾವು ನಾನಿಲ್ಲಿ ಅವರೇ ನೋಡ್ಬೇಕು ಅಂತ